ಚಾಣಕ್ಯ ತಿರುಗುವುದು ಅವಿವೇಗಿ ನಾಗರಾಜನ ತ್ರಿಜರಿ ಹಣದ ಸಮಯ ಸಾಧಿಸಿ ಸಂಪತ್ತನ್ನು ತೊಯ್ಯುವುದೇ ಈ ಚಾಣಾಕ್ಷಮತಿ ಚಾಣಕ್ಯನ ಗತ್ತ. ಬೇಡ ವಿಜಯ್, ಬೇಡ. ಮನೆ ಮಠ ಈ ಕಮಲಿಗೋಸ್ಕರ ನೀವು ಬಿಟ್ಟು ಬರೋದು ಇದ್ಯಾವುದು ನೇಹ? ನಿನ್ನ ಅಣ್ಣನವರು ಸುಂದರವಾದ ಹೆಣ್ಣನ್ನು ತೋರಿಸುತ್ತಾರೆ, ಅವಳನ್ನ ಮದುವೆ ಮಾಡಿಕೊಂಡು ನೀವು ಅಂತಾಗಿರೋದು ಎಷ್ಟೊಂದು ವಾಸಿ. ನನ್ನನ್ನು ಮರ್ತು ಬಿಡಿ ವಿಜಯ್, ನಮಗೂ ನಿಮಗೂ ಅಜಾಗಜಾಂತರವಿದೆ. ಬಡತನದ ಬಾನೆಂದರೆ ಅರಿತು ಅಲ್ಲಿಂದ ಬೀಳುವ ಗಂಗಿ ಭೂಮಿಯನ್ನು ಸೇರಲೇಬೇಕಲ್ಲವೇ? ಎಂದಾದರೂ ನೀನು ನನ್ನ ಬಳಿ ನಮ್ಮನನ್ನು ಬೇರೆಪಡಿಸಲು ಈ ಜಗತ್ತಿನಿಂದ ಯಾವ ಶಕ್ತಿನಿಂದಲೂ ಸಾಧ್ಯವಿಲ್ಲ. ವಿಜಯ್, ನಿಮ್ಮ ತೋರನ್ನು ಪಡೆಯಬೇಕಾದ್ರೆ ನನ್ನ ಪುಣ್ಯ ಮಾಡಿರ್ಬೇಕು. ಆದ್ರೆ ಏನು ಮಾಡುವುದು? ಕಮಲ, ನೀನು ಇನ್ನು ಇಲ್ಲಿ ಅರಳಿದ ಹೂವಿನಂತೆ ಅಪವಿತ್ರಳಾದರೂ ಸಹ ನಿನ್ನನ್ನರಿಸಲು ಸಿದ್ಧನಿರುವೆ. ಅಪವಿತ್ರ ಅಲ್ಲ, ನಾನು ಮುಡಿದುಕೊಂಡಿರೋದು ಇನ್ನು ಅಪವಿತ್ರವಾಗೋದಕ್ಕೆ ಮಾತ್ರ ಸಾಧ್ಯವಿಲ್ಲ. ನನ್ನ ಮಾನ ಪ್ರಾಣ ಕಾಪಾಡೋದಕ್ಕೋಸ್ಕರವಾಗಿ ನನ್ನನ್ನ ತನ್ನ ಪ್ರಾಣವನ್ನೇ ಬಲಿ ತೆಗೆದುಕೊಂಡ. ಇಂಥದ್ರಲ್ಲಿ ನನ್ನ ಮುಖ ಅಣ್ಣನಿಗೆ ಯಾವ ರೀತಿ ಮುಖವನ್ನು ತೋರಿಸಲಿ, ಯಾವ ರೀತಿ ಮುಖ ತೋರಿಸಲಿ? ನಿನ್ನಂತ ಪ್ರೇಮಿಯನ್ನು ಪಡೆದು ನಾನೇ ಧನ್ಯ. ಇರಲಿ, ನಿಮ್ಮ ಅಣ್ಣನಿಗೆ ಈ ವಿಷಯವನ್ನು ತಿಳಿಸಿ ಕಾನೂನಿಗೆ ಒಪ್ಪಿಸಲೇಬೇಕು. ಬಾ ಹೋಗೋಣ.
ಡಾರ್ಲಿಂಗ್ ರತ್ನಮಾಲ, ಬೇಗ ಬೇಗನೆ ಬಂದು ನಮ್ಮ ಹಿಂಬಾಲಿಸು. ಅಯ್ಯೋ ಸರ ನಿಮ್ಮ ಹಿಂಬಲಿಸಲ್ಲ, ಏನು ಹೆಣ್ಣು ಕುರಿ ಏನು ನಾವಿಲ್ಲಿ ಐತೆ. ಬಲೆ ರತ್ನ, ಆಧುನಿಕ ವೇಷೆಯಲ್ಲಿ ಭಾಷೆಯನ್ನು ನಾಜು ಕಲ್ತ್ಬಿಟ್ಟು ನೋಡು. ಇದೆಲ್ಲ ತಮ್ಮ ಟ್ರೈನಿಂಗ್ ಅಲ್ಲವೇ ಮಾವನವ್ರಿ? ಸರಿ, ನಾ ಹೇಳಿಕೊಟ್ಟ ರೀತಿ ನಡ್ಕೊಂಡು ಹೋದ್ರೆ ನಿನ್ನ ಬಾಳುವೆ ಶುದ್ಧ ಆಗೋದ್ರಲ್ಲಿ ಸಂದೇಹ ಇಲ್ಲ ನೋಡು. ಅಯ್ಯೋ ನಿಮ್ಗೆ ಗುಟ್ಟೆಲ್ಲ ಸುಳ್ಳು ಆಗ್ದಂಗೆ ನಾ ಮಾಡ್ತೀನಿ. ಅಕಸ್ಮಾತ್ ನಮ್ಮ ಸೆಟ್ಟಿಗೆ ಏನಾದರೂ ನನ್ನ ವಿಷಯ ಗೊತ್ತಾದ್ರೆ ತುಂಬಾ ಕಷ್ಟ ಅಲ್ಲವೇ ಡಾರ್ಲಿಂಗ್? ಈ ವೇಷದಾಗ ಶೆಟ್ಟಿ ಹೆಂಡತಿ ರತ್ನ ಅಂತ ಯಾರು ಕಂಡು ಹಿಡಿತಾರೆ ಬಿಡು. ಹಳ್ಳಿ ಮಾವಿನ ಹಣ್ಣಿಗೆ ಸೇಬಿನ ಬಣ್ಣದ ಕಾಶ್ಮೀರದ ಬಣ್ಣ ಬಳದಂಗಾಗೈತಿ. ಮಾವನವ್ರಿ, ಸೇಬು ಆಗ್ಲಿ ಹಣ್ಣೆ ಆಗ್ಲಿ ಕೊಳತರೆ ಉಪಯೋಗಕ್ಕೆ ಬರಲ್ಲ ಅಲ್ಲವೇ ಮಾವನವ್ರಿ? ನೋಡಿ ರತ್ನ, ನೀ ಚಿಂತಿಸಿದ್ರ ರತ್ನ, ನಿನ್ನ ಬಾಳ ಕೊಳೆತು ಹಾಳಾಗ್ಲಾರ್ದಂಗ ಫ್ರಿಜ್ನಾಗ ಇಟ್ಟು ರಕ್ಷಿಸ್ತೀನಿ. ಅಯ್ಯೋ ನಾವು ನೆನಸುತ್ತೆ ಪತಿರಾಯರು ಈ ಕಡೆ ಬರ್ತಾ ಇದ್ದೀರಿ, ಮುಂದೇನು ಮಾಡೋದು ಮಾವನವ್ರಿ? 1 2 3. ಎಲ್ಲಿ ಮಾಮ? ಚುಟ್ಟು ಚುಟ್ಟು ಇಲ್ಲೇ ಎಲ್ಲಿ? ಏನ್ ಡಾರ್ಲಿಂಗ್, ಏನಾಯ್ತು ಬಮ್ಮ? ಎಲ್ಲೇ?
ಎಂತ ಕೆಟ್ಟ ಕಾಲ ಬಂತು ಅಂತೀನಿ. ನೀನು ಬಾಯದ್ ಅಲ್ಲ, ಇಷ್ಟು ದಿನ ನಾವು ರಸ್ತೆದಾಗ ನಾಯಿ ಪ್ರೇಮ ಕತ್ತೆ ಪ್ರೇಮ ನೋಡ್ತಿದ್ವಿ. ಆದ್ರೆ ಈ ಕಲಿಕಾಲದಾಗ ಮನುಷ್ಯ ಪ್ರಾಣಿನೂ ಕೂಡ ಇಲ್ಲೇ ಮಾಡೋದು ನೋಡ್ಬೇಕಾತಲ್ರಿ. ನೀ ಲವ್ ಮಾಡ್ರಜು. ಕಲಿಯುಗ ಕಾಮಾವತಾರಿಗಳೇ, ಮನುಜ ಮಣಿಗಳೇ, ಬಾಬಿ ಚಿತ್ರದಲ್ಲಿ ಡಿಂಪಲ್ ಕಪಾಡಿಯಾ ಮತ್ತು ರಿಷಿ ಕಪೂರ್ಗಿಂತ ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ರಾಜ್ಕುಮಾರ್ ಮತ್ತು ಲಕ್ಷ್ಮಿಯರಿಗಿಂತ ಅತಿ ಅದ್ಭುತವಾಗಿ ಮೆರೆಸುತ್ತಿರುವ ತಾವುದಾರು ಬಂದವರು ಸ್ವಾಮಿ. Darling Ratnamala, ಏನ್ this dog is parking here. ಐ ಡೋಂಟ್ ನೋ ಡಾರ್ಲಿಂಗ್, ಐ ಡೋಂಟ್ ನೋ. This dog is parking. Come on. ಇವ್ರೇನ್ರಿ ಇವರು? ರೈಲಾ ಮಧುನು ಅಲ್ಲ, ಇವರು ರಸ್ತೆ ರೋಮಿಯೋಗಳೇ. ಇಂಗ್ಲಿಷ್ನಲ್ಲಿ ಕಿಚಕ್ ಪಿಚಕ್ ಎನ್ನದೆ ಕನ್ನಡದಲ್ಲಿ ಕೆರಚುವಂತವರಾಗಿ ಪ್ರೇಮಿಗಳೇ, ನಮ್ಮೂರಿಗೆ ಬಂದ ಕಾಯಗಳೇ. ರತಿಮನ್ಮಥನನ್ನು ಸಾಕ್ಷಾತ್ಗೊಳಿಸಲು ನಡೆಸಿದ ಈ ನಮ್ಮ ಪ್ರೇಮದ ತಪಸ್ಸನ್ನು ಭಂಗಪಡಿಸಲು ಖಡೆ ಭೂಲೋಕದಿಂದ ಇಂದ್ರನು ಭೂಲೋಕದಿಂದ ಬಂಡನು ಬಂದಂತೆ ಈ ವೇಳೆಯಲ್ಲಿ ನಮ್ಮ ತಪಸ್ಸನ್ನು ಮುಂದುವರಿಸದೆ ನಡೆಸುವನ ರಾಣಿ ರಾಣಿ. ಅಯ್ಯೋ ಸ್ಟಾಪ್ ಸ್ಟಾಪ್ ಸ್ಟಾಪ್. ನಿಮ್ಮ ದೊಡ್ಡಲೆ ಈ ತರ ಮಾಡ್ಕೊಂಡು ನಂತರ ನಿಮ್ಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ನಿಮ್ಮ ತಪಸ್ಸು ಭಂಗ ಹೋಗುತ್ತದೆ ಸ್ವಾಮಿ, ಭಂಗ ಹೋಗುತ್ತದೆ. ಯಾವನವನು ರಾಕ್ಷಸನು ನಮ್ಮ ಪ್ರೇಮದ ತಪಸ್ಸನ್ನು ಭಂಗಪಡಿಸುವನು. ಮೈಸ ಮಾನವನೇ ಗಾರ್ಧವನ ಸೋದರನು. ಅವನ್ಯಾವನೇ ಅಸುರನಾಗಿರಲಿ, ಅವನ ದೇಹವಂ ತುಂಡರಿಸಿ ಭವ್ಯ ಭೋಜನವಂ ತಯಾರಿಸಿ ರಾಜ್ಯದ ಜನಕ್ಕೆಲ್ಲ ಮಠಾನ ಕಾಣುವಳಿಗೆ ಇವನ ದೇಹದ ರಸದೌತನವನ್ನು ಉಣಿಸುತ್ತಿದ್ದರೆ ನಾನು ನಿನ್ನ ಗಂಡನೇ ಅಲ್ಲ. ಕಡೆ 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 ಕಡೆ. ಇದೇನ್ರಿ ಇವ್ರ ಭಾಷಾ? ಶೇಕ್ಸ್ಪಿಯರ್ ವ್ಯಾಸದಿಂದ ಬಯಲಾಟದ ಭಾಷೆಗೆ ಬಂತು. ಏನ್ ನಿನ್ ಸುದ್ದಿ? ನಿಂದ ಏನ್ ಸುದ್ದಿ ಈಗ? ಏನ್ ನಿಂದು? ಅಂತೂ ಇವ್ರ ಕತಿ ಬಾಳ ದೊಡ್ಡದೈತೆ ಅಂತ ಕಾಣಿಸ್ತದ. ಮಹಾನುಭಾವರೇ, ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ. ಎಲ್ಲೋ ಬಂಡ ಭಕ್ತನೇ, ಪ್ರೇಮದ ತಪಸ್ಸನ್ನು ಅಲ್ಲ ಈ ಬಂಡ ಭಕ್ತನೇ, ನಿನ್ನ ಮೂಢ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿ ನಮ್ಮ ತಪಸ್ಸಿನ ರಹಸ್ಯವನ್ನು ಆಲಿಸಿ ಹೇಳುವನು, ಕಿವಿಗೊಟ್ಟು ಕೇಳುವಂತವ ನಾವು. ಬಾಯಲ್ಲಿ ಕಿವಿ ಇಟ್ಟು ಹೇಳುವ ರಹಸ್ಯವನ್ನು ಬಿತ್ತರಿಸುವ ಆಧುನಿಕ ದೇವ. ಕುತೂಹಲಗೊಳ್ಳದರೆ ಕೂಡ ಈ ಸುದೀನದಂದು ನನ್ನ ಅರ್ಧಾಂಗಿನಿ ಈ ನಗರ ಬೀದಿಯಲ್ಲಿ ನಾಳೆ ಸೂರ್ಯಾಸ್ತದೊಳಗೆ 5 ಗಳಿಗೆ ಕಠೋರ ತಪಸ್ಸು ಮಾಡುವ ಮಹಾನುಭಾವರಿಗೆ ರತಿಮನ್ಮಥರು ದೀರ್ಘಾಯುಷ್ಯದ ಜೊತೆಗೆ ನವತಾರುಣ್ಯವನ್ನು ಕಲ್ಪಿಸುವುದೆಂದು ಅವಳ ಜಾತಕ ಹೇಳುವುದು. ಕಾರಣ ಈ ಬೀದಿಯಲ್ಲಿ ನಮ್ಮ ಪ್ರೇಮದ ತಪಸ್ಸನ್ನು ಮುಂದುವರಿಸುವೆವು. ಸ್ವಾಮಿ, ಈ ದೃಢ ಮಾನವನ ಮಾತಿಗೆ ಮನಸ್ಸೋತು ನಮ್ಮ ಮನದ ಗುಟ್ಟನ್ನು ಬಿಟ್ಟು ಕೊಟ್ಟಿಯಾ ಪತಿ ದೇವ. ಲೈ ಕ್ಷುಲ್ಲ ಮಾನವನೇ, ಈ ತಪಸ್ಸಿನ ರಹಸ್ಯವನ್ನು ಇನ್ನೊಬ್ಬರ ಮುಂದೆ ಹೇಳಿದ್ದಾದರೆ ಈ ಪಿಸ್ತೂಲಿನಿಂದ ನಿನ್ನ ತಲೆ ಹೊಡೆದು ಆಗಲಿ ದೇವ, ಈ ರಹಸ್ಯವನ್ನು ಬಿತ್ತರಿಸಲಾರೆ. ಎಲ್ಲ ಈ ಮೂಡನೆ, ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದಾಯಿತು, ಇಲ್ಲಿಂದ ತೊಲಗಾಚೆ. ಅಯ್ಯೋ, ಈ ಮುಖ್ಯ ರಸ್ತೆಯಲ್ಲಿ ನಿಂತು ಕಾಮಪ್ರಧಾನ ಪ್ರೇಮ ತಪಸ್ಸಿಗೆ ಮೇಲಿಂದ ಮೇಲೆ ಭಂಗಗಳು ಬಂದರೂ ಬರಬಹುದು.
ಆದ್ರೆ 8 ಗಂಟೆ ನಂತರ ನಮ್ಮ ಮನೆ ಮುಂದೆ ಯಾವ ನಾಯಿ ನರಪಿಳ್ಳೆನೂ ಬರೋದಿಲ್ಲ. ಅಲ್ಲಿ ನಿಮ್ಮ ಪ್ರೇಮ ಪ್ರಧಾನ ಕಾಮ ತಪಸ್ಸನ್ನು ಮುಂದುವರಿಸಿದ್ರೆ ಯಾವುದೂ ಅಡ್ಡ ಬರಲ್ಲ. ಈ ಸಮಾಜ ಸೇವಕರು ನಿಮ್ಮಂಥವ್ರಿಗೆ ನೆರವಾಗೋದೇ ನಮ್ಮ ಕೆಲಸ. ಸರಿಯಾದ ಸಮಯ ರಾಣಿಮಾಲ. ಇವನು ಒಳ್ಳೆಯವನೆಂದು ನನಗನಿಸುತ್ತದೆ. ಯಾ ಯಾ ಇವನ ಮನೆಗೆ ಹೋಗಿ ಕೆಲವು ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ಸೂರ್ಯಾಸ್ತದೊಳಗೆ ಬಂದು ನಿನ್ನನ್ನು ಸೇರುತ್ತೇನೆ. ಓಕೆ ಡಾರ್ಲಿಂಗ್, ನೀನು ನಿಶ್ಚಿಂತರಾಗಿ ಹೋಗಿ ಬನ್ನಿ ಡಾರ್ಲಿಂಗ್. ಕರೆ 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 ನಿನ್ನ ಮನೆಯ ವಿಳಾಸವೇನಿರುವುದು? ಅಯ್ಯೋ ದೇವ್ರೇ, ಇಷ್ಟು ಕೇಳಕ್ಕೆ ಇಷ್ಟೊಂದು ಹುಡುಕ್ ಅನ್ಬೇಕಾ? ಸೀದಾ ಬರ್ರ, ಬಲಕ್ಕೆ ಹೊಡ್ರ, ಅಲ್ಲಿ ಶೆಟ್ರ ಮನೆ ಯಾವುದು ಅಂತ ಯಾವ ಹೆಂಗಸರನ್ನು ಕೇಳಿದ್ರ ಇಲ್ಲ ಅನ್ನೋದಿಲ್ಲ. ನೀವು ನಿಮ್ಮ ಕೆಲಸ ಆರಾಮಾಗಿ ಮುಗಿಸ್ಕೊಂಡು ಬರ್ರಿ, ನಾವಿನ್ನ ಇವ್ರನ್ನ ಕರ್ಕೊಂಡು ಹೋಗ್ತೀವಿ. ಡಾರ್ಲಿಂಗ್, ಬೇಗ ಬರುವಂತವರಾಗಿ. ನಮ್ಮ ಪತಿದೇವರು ಬರುವ ಸಮಯ ಆಯ್ತು, ನನ್ನನ್ನು ಕರೆದುಕೊಂಡು ಹೋಗ್ರುವ. ಯಾಕೆ ಅದಕ್ಕೂ ಮುಂಚೆ ನಾಷ್ಟಾ ಪಾನಿ ಬೇಡವೇ? ನೋ, ನನ್ನ ಪತಿದೇವನು ಹುಡಿದಿರಿ ತಪ್ಪಾಗಲ್ಲವೇ? ಅಯ್ಯೋ, ನಾವು ಇಲ್ಲಿ ಮಾಡೋದು ಅವನಿಗೆ ಹೇಗೆ ಗೊತ್ತಾಗೋದು?